ಮೋಶೆಯ ತಾಯಿ ಮಾಡಿದ್ದೇನೆಂದರೆ ಒಂದು ಜಂಬು ಪೆಟ್ಟಿಗೆಯನ್ನು ಮಾಡಿ ಆ ಜಂಬು ಪೆಟ್ಟಿಗೆ ಸುತ್ತಲೂ ಆಪು ಹಚ್ಚಿ, ಅಂದರೆ ಆ ಮಗುವನ್ನು ಕೊಂದು ಹಾಕುವಂತಹ ನೀರು, ಆ ನೈಲ್ ನದಿಯ ನೀರು ಆ ಜಂಬು ಪೆಟ್ಟಿಗೆ ಒಳಗಡೆ ಬರದಂತೆ ಸುತ್ತಲೂ ಆಪನ್ನು ಹಚ್ಚಿ ಆ ಜಂಬು ಪೆಟ್ಟಿಗೆಯೊಳಗೆ ಆ ಮಗುವನ್ನಿಟ್ಟು ಹೋಗಿ ನೈಲ್ ನದಿಯೊಳಗಡೆ ಬಿಡ್ತಾಳೆ. ಪ್ರೇಯರೇ, ಇದು ಏನನ್ನು ತಿಳಿಯಪಡಿಸುತ್ತದೆ? ನೈಲ್ ನದಿ ಲೋಕಕ್ಕೆ ಸಾದೃಶ್ಯವಾಗಿದೆ. ನಮ್ಮ ಮಕ್ಕಳು ಲೋಕದಲ್ಲಿ ಇರಲೇಬೇಕು, ಆದರೆ ನಮ್ಮ ಮಕ್ಕಳೊಳಗೆ ಮಾತ್ರ ಲೋಕ ಯಾವತ್ತೂ ಕೂಡ ಪ್ರವೇಶಿಸಬಾರದು. ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನಿಮ್ಮ ಕಣ್ಣುದೃಷ್ಟಿಗೆ ಕಾಣಿಸಿಕೊಳ್ತಿರ್ತಾರೆ. PUC ಓದಬೇಕಾದಾಗ ನಿಮ್ಮ ಕಣ್ಣುದೃಷ್ಟಿಗೆ ಕಾಣಿಸ್ತಾ ಇರ್ತಾರೆ. ಆದರೆ ಆ ನಂತರ ಡಿಗ್ರಿ, ಆನಂತರ ಹೈಯರ್ ಡಿಗ್ರಿ, ಆನಂತರ ಉನ್ನತ ವಿದ್ಯಾಭ್ಯಾಸ, ಇತರ ಪ್ರಾಂತ್ಯಗಳಿಗೆ, ಇತರ ಪಟ್ಟಣಗಳಿಗೆ, ಇತರ ದೇಶಗಳಿಗೆ ಹೋಗಬೇಕಾಗ್ತದೆ. ಹಾಗೆ ಅವರು ಹೋಗಬೇಕಾದಾಗ ತಂದೆಯಾಗಿ ತಾಯಿಯಾಗಿ ನೀವೇನ್ ಮಾಡ್ಲಿಕ್ಕಾಗುತ್ತೆ? ಈಗ ಇದನ್ನೇ ಮಾಡ್ಬೇಕು. ಅವರನ್ನು ಬಿಟ್ಟು ಬಿಡಬೇಕು. ಅವರು ಓದುವುದಕ್ಕಾಗಿಯೋ ಇಲ್ಲವೇ ಅವರ ಭವಿಷ್ಯಕ್ಕಾಗಿಯೋ ಅವರನ್ನು ನೀವು ಬಿಟ್ಟು ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟು ಬಿಡಬೇಕಾದ ಸಮಯದಲ್ಲಿ ಮೋಶೆಯ ತಾಯಿ ಮಾಡಿದನ್ನೇ ಪ್ರತಿ ತಾಯಿ ಖಂಡಿತವಾಗಿಯೂ ಮಾಡಬೇಕು. ದೇವರೇ, ನನ್ನ ಮಗನನ್ನು ಬಿಟ್ಟು ಬಿಡುವ ಸಮಯ ಬಂದಿದೆ, ಬಿಟ್ಟು ಬಿಡುತ್ತಿದ್ದೇನೆ. ಆದರೆ ಆ ಜಂಬು ಪೆಟ್ಟಿಗೆಯ ಸುತ್ತಲೂ ಆಪನ್ನು ಹಚ್ಚಿ ಬಿಟ್ಟು ಬಿಡ್ತಿದ್ದೇನೆ. ನೈಲು ನದಿಯ ನೀರು ನನ್ನ ಮಗುವಿನ ಜೀವಿತದೊಳಗೆ ಎಂದಿಗೂ ಬರಬಾರದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಹಡಗು ನೀರಿನೊಳಗಿರಬೇಕೇ ಹೊರತು ನೀರು ಹಡಗಿನೊಳಗೆ ಇರಬಾರದು. ಸಭೆಯು ಲೋಕದಲ್ಲಿರಬೇಕೇ ಹೊರತು ಸಭೆಯೊಳಗೆ ಮಾತ್ರ ಲೋಕ ಇರಬಾರದು. ನಮ್ಮ ಮಕ್ಕಳು ಲೋಕದಲ್ಲಿರಬೇಕೇ ಹೊರತು ಅವರೊಳಗೆ ಲೋಕ ಯಾವತ್ತು ಪ್ರವೇಶಿಸಲೇ ಬಾರದು. ಏನ್ ಮಾಡಿದಳು ಮೋಶೆ ತಾಯಿ? ತನ್ನ ಮಗನ ಜೀವಿತದೊಳಗೆ ನೈಲ್ ನದಿಯ ನೀರು ಪ್ರವೇಶಿಸಲಾರದಂತೆ ತಕ್ಕ ಎಚ್ಚರಿಕೆ ವಹಿಸುತ್ತಾಳೆ. ಏನದು? ಆ ಜಂಬು ಪೆಟ್ಟಿಗೆ ಸುತ್ತಲೂ ಆಪನ್ನು ಹಚ್ಚುತ್ತಾಳೆ. ಆ ಆಪು ಏನ್ ಮಾಡಿತು? ಎಲ್ಲಿಯೂ ಕೂಡ ತನ್ನ ಮಗುವಿಗೆ ಹಾನಿ ಮಾಡುವಂತಹ ನೀರು ಒಳಗಡೆ ಬರದಂತೆ ಭದ್ರಪಡಿಸಿತು. ನೀವು ನಾನು ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡಬೇಕಾದದ್ದೇನು ಗೊತ್ತಾ? ಈ ಲೋಕ ನಮ್ಮ ಮಕ್ಕಳ ಜೀವಿತದೊಳಗೆ ಪ್ರವೇಶಿಸಲಾರದಂತೆ ಪ್ರಾರ್ಥನೆ ಎಂಬ ಆಪನ್ನು ನಾವು ಖಚಿತವಾಗಿಯೂ ಹಚ್ಚಬೇಕು. ಆ ಪ್ರಾರ್ಥನೆ ಎಂಬ ಆಪು, ಅಂದರೆ ಪ್ರಾರ್ಥನೆ ಎಂಬ ಬೇಲಿ ನಮ್ಮ ಮಕ್ಕಳ ಸುತ್ತಲೂ ನಾವು ಹಾಕಿಕೊಳ್ಳದಿದ್ದರೆ ಸೈತಾನನು ಕಾದು ಕುಳಿತಿದ್ದಾನೆ. ಯಾರನ್ನು ನುಂಗಬೇಕು ಎಂಬುದಾಗಿ, ಪ್ರಾಮುಖ್ಯವಾಗಿ ಯವನಸ್ಥರನ್ನು. ಯಾರ ಮಗನು ದೊರಕುತ್ತಾನೋ, ಯಾರ ಮಗಳು ದೊರಕುತ್ತಾಳೋ, ಯವನ ಪ್ರಾಯದಲ್ಲಿಯೇ ಅವರ ಜೀವಿತ ನಾಶ ಮಾಡಬೇಕು ಎಂಬುದಾಗಿ ಸೈತಾನನು ಕಾದು ಕುಳಿತಿದ್ದಾನೆ. ಒಂದು ದಿನ ಸೈತಾನನು ಬಂದು ದೇವರಿಗೆ ಹೇಳ್ತಾನೆ. ದೇವರ ಸನ್ನಿಧಿಗೆ ಬಂದಾಗ ದೇವರು ಕೇಳ್ತಾರೆ, ನೋಡಿದೀಯಾ ನನ್ನ ಸೇವಕನಾದ ಯೋಬನನ್ನು? ಎಷ್ಟೋ ಯಥಾರ್ಥವಂತನಾಗಿದ್ದಾನೆ, ಎಷ್ಟೋ ನೀತಿವಂತನಾಗಿದ್ದಾನೆ ಅಂದಾಗ ಸೈತಾನನು ಹೇಳ್ತಾನೆ, ಮತ್ತೆ ಯಾಕೆ ನಿನ್ನ ಭಜನೆ ಅವನು ಮಾಡೋದಿಲ್ಲ? ಮತ್ತೆ ಯಾಕೆ ನಿನ್ನನ್ನು ಅವನು ನಂಬೋದಿಲ್ಲ? ಯಾಕೆಂದ್ರೆ ಅವನ ಸುತ್ತಲೂ, ಅವನಿಗಿರುವ ಸಮಸ್ತದರ ಸುತ್ತಲೂ ನೀನು ಏನಂತೆ ಬೇಲಿ ಹಾಕಿದೀಯಲ್ಲವೇ? ಯಾವ ಅಪಾಯ, ಯಾವ ಕೇಡು ಬರದಂತೆ ಅವನ ಸುತ್ತಲೂ ಬೇಲಿ ಹಾಕಿದೆಯಲ್ಲವೇ ಅನ್ನುತ್ತಾನೆ. ಆ ಬೇಲಿ ಹೇಗೆ ಬಂತು? ಪ್ರತಿ ಉದಯದಲ್ಲಿಯೇ ಎದ್ದು ಯೋಬನು ತನ್ನ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಯಜ್ಞವನ್ನು ಅರ್ಪಿಸುತ್ತಾ ಇದ್ದ. ಪ್ರತಿದಿನ ಉದಯದಲ್ಲಿಯೇ ಎದ್ದು ತನ್ನ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಗೆ ಹೋಗುತ್ತಿದ್ದ. ಆ ಪ್ರಾರ್ಥನೆಯೇ ಆ ರೀತಿಯಾಗಿ ತನ್ನ ಮಕ್ಕಳನ್ನು ದೇವರ ಸನ್ನಿಧಿಗೆ ತರುವಂತದ್ದು ತನ್ನ ಕುಟುಂಬದ ಸುತ್ತಲೂ, ತನಗಿರುವ ಸಮಸ್ತದರ ಸುತ್ತಲೂ ಬೇಲಿ ಹಾಕಿತು. ಕೇಳಿ ತಂದೆ ಎಂದರೆ, ತಾಯಿ ಎಂದರೆ, ನಮ್ಮ ಮಕ್ಕಳ ಸುತ್ತಲೂ ನಾವು ಬೇಲಿ ಹಾಕಿಕೊಳ್ಳಬೇಕಾದ ಜವಾಬ್ದಾರಿಕೆ ಇದೆ. ಮೋಶೆಯ ತಾಯಿ ತನ್ನ ಮಗನನ್ನು ತನ್ನ ಸ್ವಂತ ಕೈಯಾರೆ ಬಿಟ್ಟು ಬಿಡಬೇಕಾದಾಗ ಸುಮ್ಮನೆ ಬಿಟ್ಟು ಬಿಡಲಿಲ್ಲ. ಬಹಳಷ್ಟು ಜನ ತಾಯಿಯಂದಿರು, ಬಹಳಷ್ಟು ಜನ ತಂದೆಯಂದಿರು ಹೇಗೆ ಬೆಳೆಸಬೇಕೆಂದು ಕೈಲಾಗದೆ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಆ ಮಗುವನ್ನು ಕಿತ್ಕೊಂಡು ಹೋಗಿ ನೈಲ್ ನದಿಯಲ್ಲಿ ಎಸೆಯುವುದಾದರೆ ನಿಸ್ಸಹಾಯಕರಾಗಿ ಏನ್ ಮಾಡಬೇಕೆಂದು ದಾರಿ ತೋಚದೆ ಅಳ್ತಾ ಕೂತ್ಕೊಂಡ್ರೆ ಹೊರತು ತಮ್ಮ ಮಗುವನ್ನು ಕಾಪಾಡಿಕೊಳ್ಳಲಿಕ್ಕಾಗ್ಲಿಲ್ಲ. ಆದರೆ ದಯವಿಟ್ಟು ಕೇಳಿ, ಈ ತಾಯಿಯೂ ಕೂಡ ತನ್ನ ಮಗುವನ್ನು ನೈಲ್ ನದಿಯಲ್ಲಿಯೇ ಬಿಟ್ಟು ಬಿಡ್ತಾಳೆ. ಬೇರೆಯವರ ಗಂಡು ಮಕ್ಕಳೇನೋ ಸತ್ತು ಹೋದ್ರು, ಆದ್ರೆ ಈ ತಾಯಿಯ ಮಗುವಾಗಿರುವ ಮೋಶೆ ಸಾಯಲಿಲ್ಲ. ಯಾಕೆ ಗೊತ್ತಾ? ಬೇಲಿ ಇತ್ತು. ಆ ತಂದೆಯ ತಾಯಿ
ಬೇಲಿ ಹಾಕಿದ್ರು ಪ್ರಿಯರೇ. ಅದೇ ನೈಲ್ ನದಿಯಲ್ಲಿ ಬಿಟ್ಟು ಬಿಟ್ರು. ಬೇರೆ ಉಳಿದ ಮಕ್ಕಳೇನು ಆ ಮೊಸಳೆಗಳಿಗೆ ಆಹಾರವಾಗಿ ಸತ್ತು ಹೋದ್ರು. ಆದರೆ ಆತ್ಮೀಕನೂ ಆಗಿರುವಂತಹ ಈ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ತಮ್ಮ ಮಗನ ಸುತ್ತಲೂ ಬೇಲಿ ಹಾಕಿದರು ಪ್ರಿಯರೇ. ಕೇಳಿ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಯವನಸ್ಥರು ಭಯಂಕರವಾಗಿ ತಯಾರಾಗ್ತಿದ್ದಾರೆ. ಯವನ ಪ್ರಾಯದಲ್ಲಿ ಯವನ ಇಚ್ಛೆಗಳಿಗೆ ಬಂದಿಯಾಳುಗಳಾಗಿ ತಿರುಗಾಡ್ತಿದ್ದಾರೆ. ಒಂದು ವೇಳೆ ಅಂತಹ ಮಕ್ಕಳಾಗಿ ನಮ್ಮ ಮಕ್ಕಳಿರೋದಾದರೆ ಅದಕ್ಕೆ ಪ್ರಧಾನ ಕಾರಣ ಗೊತ್ತಾ? ಬಹುಶಃ ನಾವು ಪ್ರಾರ್ಥನೆ ಮಾಡಬೇಕಾದಷ್ಟು ಮಾಡಲಿಲ್ಲವೇನೋ, ಅವರ ಸುತ್ತಲೂ ಹಾಕಬೇಕಾದಷ್ಟು ಬೇಲಿ ನಾವು ಹಾಕಲಿಲ್ಲವೇನೋ. ಒಂದು ಸಾರಿ ಪರಿಶೀಲಿಸಿಕೊಳ್ಳೋದಾದ್ರೆ ಚೆನ್ನಾಗಿರುತ್ತೆ. ಆ ತಾಯಿಯ ಸಿದ್ಧತೆ, ತನ್ನ ಮಗುವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಕೆ ತೋರ್ಪಡಿಸಿದಂತಹ ನೈಪುಣ್ಯತೆ ಏನ್ ಮಾಡಿತು ಗೊತ್ತಾ? ಆಕೆಯ ಮಗನನ್ನು ಕಾಪಾಡಿತು. ತನ್ನ ಮಗಳನ್ನು ಕಳಿಸುತ್ತಾಳೆ, ಹೋಗು ಮಗಳೇ, ತಮ್ಮನನ್ನು ನಾನು ಜಂಬು ಪೆಟ್ಟಿಗೆ ಒಳಗಡೆ ಇಟ್ಟು ಆ ನೈಲ್ ನದಿಯಲ್ಲಿ ಬಿಟ್ಟಿದ್ದೇನಲ್ಲವೇ, ನೋಡ್ತಾ ಇರು ಮಗಳೇ, ನೋಡ್ತಾ ಇರು ಅನ್ನುತ್ತಾಳೆ. ಅಂದ್ರೆ ಆ ತಾಯಿಗೆ ನಂಬಿಕೆ ಇತ್ತು, ನನ್ನ ಮಗು ಸಾಯುವುದಿಲ್ಲ, ನನ್ನ ಮಗು ಅನಾಥವಾಗಿ ಉಳ್ಕೊಳ್ಳೋದಿಲ್ಲ, ನನ್ನ ಮಗುವನ್ನು ನನ್ನ ದೇವರಿಗೆ ನಾನು ಒಪ್ಪಿಸಿದ್ದೇನೆ, ದೇವರು ಒಂದಲ್ಲ ಒಂದು ಅದ್ಭುತ ಮಾಡಿ ನನ್ನ ಮಗುವನ್ನು ಕಾಪಾಡುತ್ತಾರೆ ಎಂದು ನಂಬಿರುವುದರಿಂದಲೇ ತನ್ನ ಮಗಳನ್ನು ಕಳಿಸಿ, ನೀನು ನೋಡ್ತಾ ಇರು ಮಗಳೇ ಅನ್ನುತ್ತಾಳೆ. ನೋಡ್ತಾ ಇರು. ಮಿರಿಯಮ್ಮಳು ನೋಡ್ತಾ ಇದ್ದಳು. ಆ ಜಂಬು ಪೆಟ್ಟಿಗೆ ಹೋಗ್ತಾ 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 ಅಲ್ಲಿರುವಂತಹ ಒಂದು ಸ್ಥಳಕ್ಕೆ ಬಂದು ನಿಂತಿತ್ತು. ಅದೇ ಸಮಯದಲ್ಲಿ ಫರೋಹನ ಮಗಳು ಅಲ್ಲಿಗೆ ಬರ್ತಾಳೆ. ಅದೇ ಸಮಯದಲ್ಲಿ ಆ ಹಸುಕೂಸು ಅಳುವುದನ್ನು ಆಕೆ ಕೇಳ್ತಾಳೆ. ಆ ದಾಸಿಯರು ಹೋಗಿ ಆ ಜಂಬು ಪೆಟ್ಟಿಗೆಯಲ್ಲಿರುವ ಮಗುವನ್ನು ತಂದಾಗ ಅದು ಎಷ್ಟೋ ಸುಂದರವಾಗಿತ್ತು. ಆ ಕೂಸು ಎಷ್ಟೋ ಅಂದವಾಗಿತ್ತು. ಕೇಳಿ ಪ್ರಿಯರೇ, ಫರೋಹನಿಗೆ ಗಂಡು ಮಕ್ಕಳು ಇಲ್ಲ. ಫರೋಹನ ಕುಮಾರ್ತೆಗೆ ಮಕ್ಕಳೇ ಇಲ್ಲ. ಯಾವಾಗ ಮಕ್ಕಳೇ ಇಲ್ಲದಂತಹ ಫರೋಹನ ಮಗಳು ಒಂದು ಅದ್ಭುತವಾದ ಅಂದವಾದ ಮಗುವನ್ನು ನೋಡಿದಳು, ಆಕರ್ಷಿತಳಾದಳು. ಖಚಿತವಾಗಿಯೂ ಇಸ್ರಾಯೇಲ್ಯರ ಕುಟುಂಬದಲ್ಲಿ ಹುಟ್ಟಿರುವ ಗಂಡು ಮಗುವೇ ಆಗಿದೆ ಎಂದು ಗೊತ್ತಿತ್ತು. ಆದಾಗ್ಯೂ ಕೂಡ ಮಗುವನ್ನು ಸೇರಿಸಿಕೊಳ್ತಾಳೆ. ಆ ಮಗುವನ್ನು ಕೈಯಲ್ಲಿ ತೆಗೆದುಕೊಳ್ತಾಳೆ. ಮಿರಿಯಮ್ಮಳು ಬಂದು ಹೇಳ್ತಾಳೆ, ಒಂದು ವೇಳೆ ನಿಮಗೆ ಇಷ್ಟ ಆಗುವುದಾದರೆ ಈ ಮಗುವಿಗೆ ಹಾಲು ಕುಡಿಸಲು ನಾನೊಬ್ಬ ದಾಸಿಯನ್ನು ತರ್ತೇನೆ ಎಂದು ಹೇಳಿದ್ರೆ, ಆಯ್ತು ಕರತ. ತಕ್ಷಣ ಓಡೋಡಿ ಹೋಗಿ, ಅಮ್ಮ ಅದ್ಭುತ ನಡೆದಿದೆ. ಏನಾಯ್ತು? ನೀನು ಹೇಳಿದಂತೆಯೇ ಆಯ್ತು. ಏನಾಯ್ತು ಮಗಳೇ? ನೀನು ಹೇಳಿದೆಯಲ್ಲವೇ ತಮ್ಮನಿಗೆ ಏನೂ ಆಗಲ್ಲ, ದೇವರು ಅದ್ಭುತವಾಗಿ ತಮ್ಮನನ್ನು ಕಾಪಾಡ್ತಾರೆ, ನೋಡ್ತಾ ಇರು ಅಂದಿದೆಯಲ್ಲವೇ? ಕಾಪಾಡಿದ್ದಾರೆ. ಏನಾಯ್ತು ಎಂದು ಹೇಳು ಮಗಳೇ. ಫರೋಹನ ಕುಮಾರ್ತೆಯ ಕೈಗೆ ಈಗ ತಮ್ಮನು ಸೇರಿದ್ದಾನೆ. ಅಷ್ಟೇ ಅಲ್ಲ, ಆ ಫರೋಹನ ಕುಮಾರ್ತೆ ಹೇಳಿದ್ದಾಳೆ, ಈ ಮಗುವಿಗೆ ಹಾಲು ಕುಡಿಸಲು ಹೋಗಿ ಒಬ್ಬ ದಾದಿಯನ್ನು ಕರೆತಂದಿದ್ದಾಳೆ. ಬಾ ಮಮ್ಮಿ, ಬಾ ಅಮ್ಮ ಅನ್ನುತ್ತಾಳೆ. ಅದಕ್ಕಿಂತ ಮುಂಚೆ ಆ ತಾಯಿ, ನನ್ನ ಮಗನನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ, ಏನ್ ಮಾಡ್ತೀಯೋ ಗೊತ್ತಿಲ್ಲ ಎಂದು ಪ್ರಾರ್ಥಿಸಿದಾಗ ದೇವರು ಏನ್ ಮಾಡಿದ್ರು ಗೊತ್ತಾ? ನಿನ್ನ ಮಗನನ್ನು ನನ್ನ ಕೈಗೆ ಒಪ್ಪಿಸಿರೋದ್ರಿಂದ ಆ ಮಗನನ್ನು ಭದ್ರವಾಗಿಟ್ಟು ಮತ್ತೆ ನಿನ್ನ ಕೈಗೆ ಒಪ್ಪಿಸುತ್ತೇನೆ ಅಂದ್ರು. ಮತ್ತೆ ದೇವರು ಅದೇ ತಾಯಿಯ ಕೈಗೆ ತಂದು ಒಪ್ಪಿಸಿದ್ರು. ಹಾಲು ಕುಡಿಸೋದೇನೋ ಮೋಶೆಯ ತಾಯಿ, ಆದ್ರೆ ಬೆಳೆಸೋದೇನೋ ರಾಜಕುಮಾರಿ. 40 ವರ್ಷಗಳವರೆಗೂ ರಾಜಕುಮಾರಿ ಅಂದರೆ ಫರೋಹನ ಕುಮಾರ್ತೆ ಮೋಶೆಯನ್ನು ತನ್ನ ಮಗನನ್ನಾಗಿ ಬೆಳೆಸುತ್ತಾಳೆ. ಸಕಲ ವಿದ್ಯೆಯನ್ನು ಕಲಿಸುತ್ತಾಳೆ. ಐಗುಪ್ತ ದೇಶವು ನಿರ್ಮಾಣಕ್ಕೆ ಪ್ರಸಿದ್ಧವಾದ ದೇಶವಾಗಿದೆ. ಉದಾಹರಣೆಗೆ ಈ ಕಾಲದ ಅಮೆರಿಕ ದೇಶ ಅಂದ್ಕೊಳ್ಳೋಣ. ಪ್ರಪಂಚದಲ್ಲಿಯೇ ಅಮೆರಿಕ ದೇಶ ಮಹಾದೊಡ್ಡ ದೇಶ ಆಗಿದೆ ಎಂದು ನಾವು ಹೇಳ್ತಾ ಬರ್ತಿದ್ದೇವೆ. ಆದರೆ ಒಂದು ದಿನ ಬರ್ಲಿಕ್ಕಿದೆ, ಭಾರತ ದೇಶವೇ ಎಲ್ಲಾ ದೇಶಗಳಿಗಿಂತಲೂ ಮಹಾದೊಡ್ಡ ದೇಶವಾಗಿದೆ ಎಂದು ಹೇಳುವಂತಹ ದಿನ ಬರ್ಲಿಕ್ಕಿದೆ. ಅಮೆರಿಕ, ಪ್ರತಿಯೊಂದಕ್ಕೂ ಅಮೆರಿಕ. ಅದ್ಭುತವಾದ ಕನ್ಸ್ಟ್ರಕ್ಷನ್ ಅಮೆರಿಕ ದೇಶದಲ್ಲಿದೆ ಅನ್ನುತ್ತೇವೆ ನಾವು. ಕೇಳಿರಿ, ಆ ಕಾಲದಲ್ಲಿಯೇ ಅದ್ಭುತವಾದ ಕನ್ಸ್ಟ್ರಕ್ಷನ್ಸ್ಗೆ ಐಗುಪ್ತ ದೇಶವೇ ಹೆಸರುವಾಸಿಯಾಗಿತ್ತು. ಅಷ್ಟು ಮಾತ್ರವಲ್ಲ, ಗಣಿತ ಶಾಸ್ತ್ರಕ್ಕೆ ಐಗುಪ್ತ ದೇಶ ಬಹಳ ಹೆಸರುವಾಸಿಯಾಗಿತ್ತು. ಅಷ್ಟೇ ಅಲ್ಲ, ಖಗೋಳ ಶಾಸ್ತ್ರಕ್ಕೆ ಅಂದರೆ ನಕ್ಷತ್ರ ಶಾಸ್ತ್ರಕ್ಕೆ
ಅಂದರೆ ಕ್ಯಾಲೆಂಡರ್. ಈ ದಿನ ನಾವು ಹೊಂದಿಕೊಂಡಿರುವ ಕ್ಯಾಲೆಂಡರ್ ಅಲ್ಲಿಂದಲೇ ಬಂದಿದೆ. ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಂದ್ರೆ ಪಿರಮಿಡ್ಸ್. ನಾವು ಈ ಪಿರಮಿಡ್ಸ್ ಎಂದು ಹೇಳ್ತೇವಲ್ಲವೇ, ಪ್ರಪಂಚದಲ್ಲಿರುವ 7 ಅದ್ಭುತಗಳಲ್ಲಿ ಒಂದು ಅದ್ಭುತ ಪಿರಮಿಡ್ಸ್ ಆಗಿದೆ. ಅದನ್ನು ಐಗುಪ್ತ ದೇಶದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಸೈನ್ಸ್, ಮೆಡಿಸಿನ್ಸ್, ಸತ್ತ ಶವ ಕೊಳೆತು ನಾತ ಹೊಡೆಯುತ್ತೆ, ಆಗ ನಾವು ನೋಡ್ಲಿಕ್ಕಾಗಲ್ಲ. ಆದರೆ ಅವರ ಬಳಿಯಲ್ಲಿರುವ ಸೈನ್ಸ್, ಸತ್ತ ಶವ 100 ವರ್ಷಗಳಾದ್ರೂ ಕೂಡ, 1000 ವರ್ಷಗಳಾದ್ರೂ ಕೂಡ ಅದು ಹಾಗೆಯೇ ಇರುವ ಹಾಗೆ ಅವರು ಕಂಡು ಹಿಡಿದಿದ್ದಾರೆ. ಅದಕ್ಕೆ ಮಮ್ಮೀಸ್ ಎಂದು ಕರೆಯುತ್ತಾರೆ. 100 ವರ್ಷಗಳಾದರೂ ಸಹ ಆ ಶವವನ್ನು ಭದ್ರವಾಗಿಡುವಂತಹ ಅದಕ್ಕೆ ಸಂಬಂಧಪಟ್ಟ ಸೈನ್ಸ್, ರಾಸಾಯನವನ್ನು ಅವರು ಕಂಡು ಹಿಡಿದಿದ್ದಾರೆ. ಐಗುಪ್ತ ದೇಶ ಈ ಮಮ್ಮೀಸ್ಗೆ ಪ್ರಸಿದ್ಧ, ಸೈನ್ಸ್ಗೆ ಪ್ರಸಿದ್ಧ. ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಮ್ಯಾಥಮೆಟಿಕ್ಸ್, ನಕ್ಷತ್ರ ಶಾಸ್ತ್ರ, ಖಗೋಳ ಶಾಸ್ತ್ರ, ಇವೆಲ್ಲವುಗಳಿಗೂ ಕೂಡ ಆ ದಿನ ಐಗುಪ್ತ ದೇಶವೇ. ಸೈನ್ಯಕ್ಕೂ ಕೂಡ ಐಗುಪ್ತ ದೇಶವೇ ಹೆಸರುವಾಸಿಯಾಗಿತ್ತು. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಆ ದಿನ 40 ವರ್ಷ ಫರೋಹನ ಮಗಳು ಮೋಶೆಯನ್ನು ತನ್ನ ಮಗನನ್ನಾಗಿ ಅಂಗೀಕರಿಸಿ ಐಗುಪ್ತ ದೇಶದಲ್ಲಿರುವ ಸಕಲ ವಿದ್ಯೆಗಳನ್ನೆಲ್ಲವೂ ಕೂಡ ಮೋಶೆಗೆ ಕಲಿಸಿದಳು. ಅದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅದು ಸೈನ್ಸ್ ಆಗಿರ್ಬೋದು, ಅದು ಮ್ಯಾಥ್ಸ್ ಆಗಿರ್ಬೋದು, ಅದು ಆಸ್ಟ್ರಾಲಜಿ ಆಗಿರ್ಬೋದು, ಎಲ್ಲಾ ವಿಷಯಗಳಲ್ಲಿ ಮೋಶೆಗೆ ಧೀರನನ್ನಾಗಿ ಮಾಡಿದಳು, ಯುದ್ಧ ವೀರನನ್ನಾಗಿ ಮಾಡಿದಳು. ಕಾರಣವೇನೆಂದ್ರೆ, ಬಹುತೇಕ ಜನ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದ್ರೆ, ಈಗ ತಾನೇ ಹೇಳಿದ ಹಾಗೆ ಫರೋಹನಿಗೆ ಗಂಡು ಮಕ್ಕಳೇ ಇರಲಿಲ್ಲ. ಫರೋಹನಿಗಿರುವ ಆ ಮಗಳಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಫರೋಹನಿಗಿರುವ ಪ್ರಶ್ನೆ ಏನೆಂದ್ರೆ, ನನಗೆ ಒಬ್ಬ ಸ್ವಂತ ಮಗನಿದ್ರೆ ಚೆನ್ನಾಗಿರ್ತಾ ಇತ್ತು, ಮಗನಿಲ್ಲ. ಮಗಳಿದ್ದಾಳೆ, ಆದ್ರೆ ಆ ಮಗಳಿಗೆ ಮಕ್ಕಳೇ ಆಗ್ಲಿಲ್ಲ. ಈಗ ಆ ನನ್ನ ಮಗಳು ಒಂದು ಹುಡುಗನಿಗೆ ಅಡಾಪ್ಟ್ ಮಾಡಿಕೊಂಡಿದ್ದಾಳೆ, ದತ್ತು ತೆಗೆದುಕೊಂಡಿದ್ದಾಳೆ. ಅವನಿಗೆ ನೋಡುವಾಗ ಅವನು ಬಹಳ ಅಂದವಾಗಿದ್ದಾನೆ, ಎಲ್ಲ ಕಲಿತವನಾಗಿದ್ದಾನೆ, ಬಹು ತಿಳುವಳಿಕೆ ಉಳ್ಳವನಾಗಿದ್ದಾನೆ. ಹಾಗಾಗಿ ಫರೋಹನು ಒಂದು ನಿರ್ಣಯಕ್ಕೆ ಬಂದಿರುತ್ತಾನೆ. ಆಯ್ತು ಸರಿ, ನನ್ನ ಮಗಳು ಇಷ್ಟಪಟ್ಟು ಆ ಹುಡುಗನನ್ನು ಸಾಕಿದಾಳೆ. ಅವನೇನು ವಿದ್ಯಾಭ್ಯಾಸವಿಲ್ಲದಂತಹ ಅನಕ್ಷರಸ್ಥನಲ್ವಲ್ಲ, ಎಲ್ಲವೂ ಚೆನ್ನಾಗಿ, ಬಹಳ ಚೆನ್ನಾಗಿ ಕಲಿತು ಸಕಲ ವಿದ್ಯೆಯನ್ನು ಕಲಿತುಕೊಂಡಿದ್ದಾನೆ. ಹಾಗೆಯೇ ನೋಡ್ತೇವೆ ಬೈಬಲ್ ಅಲ್ಲಿ, ಸಕಲ ವಿದ್ಯೆ ಪ್ರಾವೀಣ್ಯತೆ ಉಳ್ಳವನಾಗಿದ್ದನು ಮೋಶೆ ಎಂಬುದಾಗಿ. ಹಾಗಾಗಿ ಆ ನನ್ನ ಮೊಮ್ಮಗನೇ ಒಂದು ದಿವಸ ಈ ದೇಶ ಪರಿಪಾಲಿಸುವ ರಾಜನಾಗುತ್ತಾನೆ ಎಂಬ ನಂಬಿಕೆ ಫರೋಹನಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಉಂಟಾಯ್ತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಹೇಳಿ ಸಹೋದರ ಸಹೋದರಿಯರೇ, ಶೀಘ್ರದಲ್ಲೇ ಮೋಶೆ ಐಗುಪ್ತ ದೇಶವನ್ನೇ ಪರಿಪಾಲಿಸುವಂತಹ ಚಕ್ರವರ್ತಿ ಆಗುವಂತವನಾಗಿದ್ದ. 40 ವರ್ಷ ವಯಸ್ಸಾಗುತ್ತೆ. ಎಲ್ಲಿ ಬೆಳೆಯುತ್ತಾನೆ? ಫರೋಹನ ಪ್ಯಾಲೇಸ್ ಅಲ್ಲಿ ಬೆಳೆಯುತ್ತಾನೆ. ಹೇಗೆ ಬೆಳೆಯುತ್ತಾನೆ? ಫರೋಹನ ಮೊಮ್ಮಗನಾಗಿ ಬೆಳೆಯುತ್ತಾನೆ, ಫರೋಹನ ಮಗಳ ಮಗನಾಗಿ ಬೆಳೆಯುತ್ತಾನೆ. ಸಕಲ ವಿದ್ಯೆಯನ್ನು ಕಲಿತಿದ್ದಾನೆ. ಅವನಿಗೋಸ್ಕರ ಯಾವುದು ವೇಟ್ ಮಾಡ್ತಿದೆ? ಅರಸುತನ ವೇಟ್ ಮಾಡ್ತಾ ಇದೆ, ಸಿಂಹಾಸನ ವೇಟ್ ಮಾಡ್ತಾ ಇದೆ. ಅಂತಹ ಸಮಯದಲ್ಲಿ, ಇವತ್ತಲ್ಲ ನಾಳೆ ರಾಜನಾಗಬೇಕಾದ ಸಮಯದಲ್ಲಿ ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಮೋಶೆ ಒಂದು ನಿರ್ಣಯ ತೆಗೆದುಕೊಂಡ. ಆ ನಿರ್ಣಯ ತನ್ನ ತಾಯಿಗೆ, ಅಂದ್ರೆ ಸಾಕಿರುವ ತಾಯಿಗೆ ತಿಳಿಸುತ್ತಾನೆ. ಅಮ್ಮ, ನಾನು ತೆಗೆದುಕೊಂಡ ನಿರ್ಣಯ ನಿನಗೆ ಬಾಧೆ ಉಂಟು ಮಾಡುತ್ತೆ, ಬಾಧೆ ಪಡಿಸುತ್ತೆ, ಆದ್ರೆ ಹೇಳೋದು ತಪ್ಪಿದಲ್ಲ. ಹೇಳು ಮಗನೇ, ನಾನು ನಿನ್ನನ್ನು ಬಿಟ್ಟು ಬಿಟ್ಟು ಹೊರಟು ಹೋಗ್ತಿದ್ದೇನೆ. ಏನ್ ಮಾತಾಡ್ತಾ ಇದ್ದೀನಿ ನೀನು? ಹೌದಮ್ಮ, ನಿನ್ನನ್ನು ಮಾತ್ರ ಬಿಟ್ಟು ಹೋಗೋದಲ್ಲದೆ ಈ ರಾಜ್ಯದ ಭೋಗವಾಗಲಿ, ಈ ರಾಜ್ಯ ಭವನವಾಗಲಿ, ಇವೆಲ್ಲ ಬಿಟ್ಟು ಹೊರಟು ಹೋಗ್ತಿದ್ದೇನೆ. ಮಗನೇ, ನೀನೇನ್ ಮಾತಾಡ್ತಾ ಇದ್ದಿ? 40 ವರ್ಷಗಳವರೆಗೂ ಕಣ್ಣು ಗುಡ್ಡಿನಂತೆ ನೋಡಿಕೊಂಡಿದ್ದೇನೆ. ಹೆತ್ತ ತಾಯಿ ಅಲ್ಲದಿದ್ರೂ ಕೂಡ ಹೆತ್ತ ತಾಯಿಯಂತೆ ನಿನ್ನನ್ನು ಸಾಕಿದ್ದೇನೆ. ಈ ದೇಶದ ಭವಿಷ್ಯ ನಿನ್ ಮೇಲೆ ಆಧಾರಗೊಂಡಿದೆ. ತಾತನಿಗೆ ಮೊಮ್ಮಗನಿಲ್ಲ, ನೀನೇ ಮೊಮ್ಮಗನೆಂದು ಭಾವಿಸಿದಾನೆ. ನಮ್ಮ ಎಲ್ಲರ ಆಸೆಗಳು ನಿನ್ಮೇಲೆಯೇ ಇವೆ. ಈ ದೇಶದ ಭವಿಷ್ಯ ನಿನ್ಮೇಲೆಯೇ ಇದೆ. ಹೊರಟು ಹೋಗ್ತೇನಂತೀಯಲ್ಲವೇ? ಹೌದಮ್ಮ. ಯಾಕೆ ಹೋಗುತ್ತಿ? ನನಗೆ ಇರೋ ವಿಷಯ ಅರ್ಥ ಆಯ್ತು. ಏನು ಅರ್ಥ ಆಯ್ತು ನಿನಗೆ? ನೀನು ನನ್ನನ್ನು ಸಾಕಿದಾಗಿಯೂ, ಫರೋ ತಾತ ನನಗೆ ಮೊಮ್ಮಗನೆಂದು ಭಾವಿಸಿ ಇಟ್ಕೊಂಡಿದ್ದಾಗಿಯೂ, ನಾನು ನನ್ನ ಪ್ರಜೆಗಳ ಪಕ್ಷದಲ್ಲಿ ನಿಲ್ಲಲೇಬೇಕು. ನನ್ನ ಪ್ರಜೆಗಳು ಐಗುಪ್ತ್ಯರಲ್ಲ, ನನ್ನ ಪ್ರಜೆಗಳು ಇಸ್ರಾಯೇಲ್ಯರು.
ಇಸ್ರಾಯೇಲ್ಯರು ನನ್ನ ಕಣ್ಮುಂದೆ ಬಂದಿ ಆಳುಗಳಾಗಿ ಜೀವಿಸುತ್ತಿರುವಾಗ, ಇಸ್ರಾಯೇಲ್ಯರು ನನ್ನ ಕಣ್ಮುಂದೆಯೇ ಬಿಟ್ಟಿ ಕೆಲಸ ಮಾಡುತ್ತಿರುವಾಗ, ಈ ಫರೋಹನ ಅಧಿಕಾರಿಗಳು, ಫರೋಹನ ಸೈನಿಕರು, ಫರೋಹನ ಮನುಷ್ಯರು ನನ್ನ ಪ್ರಜೆಗಳನ್ನು ಬಂದಿಯಾಳುಗಳಾಗಿ ನೋಡ್ತಿರುವಾಗ ನಾನು ತಾಳಲಿಕ್ಕಾಗ್ತಿಲ್ಲ. ನಾನು ಹೋಗಿ ಅವರ ಪಕ್ಷದಲ್ಲಿ ನಿಮ್ಮ ವಿರುದ್ಧ ಹೋರಾಡ್ಲಿಕ್ಕಿದ್ದೇನೆ ಅಂದ. ಏನಿದು? ಏನಂದೆ? ನಿನ್ನನ್ನು ಸಾಕಿ ದೊಡ್ಡವನನ್ನಾಗಿ ಮಾಡಿ ಸಕಲ ವಿದ್ಯೆ ಕಲಿಸಿರುವಂತಹ ನಮ್ಮ ವಿರುದ್ಧವೇ ಯುದ್ಧವನ್ನು ಈಗ ಪ್ರಕಟಿಸುತ್ತೀಯಾ? ಏನ್ ಮಾತಾಡ್ತಾ ಇದ್ದಿ ಮಗನೇ ಅಂದಾಗ, ಇಲ್ಲಮ್ಮ, ಯುದ್ಧ ಪ್ರಕಟಿಸ್ತಿಲ್ಲ, ನ್ಯಾಯವನ್ನುಂಟು ಮಾಡಬೇಕನ್ನುತ್ತಿದ್ದೇನೆ. ದಯವಿಟ್ಟು ಇದು ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದ್ರೂ ಸಹ ಈ ನಿರ್ಣಯ ಒಂದೇ ನಾನು ತೆಗೆದುಕೊಳ್ತಿದ್ದೇನೆ. ಆ ಐಗುಪ್ತ ದೇಶವನ್ನು ಪರಿಪಾಲಿಸಬೇಕಾದವನಾಗಿದ್ದ. ಅದನ್ನು ಪರಿಪಾಲಿಸುವುದಕ್ಕಿಂತಲೂ ದೇವರ ಪ್ರಜೆಗಳಾಗಿರುವಂತಹ ಇಸ್ರಾಯೇಲರ ಪಕ್ಷದಲ್ಲಿ ನಿಲ್ಲುವುದೇ ದೊಡ್ಡ ಭಾಗ್ಯವೆಂದು ಆ ದಿನ ಮೋಶೆ ಪರಿಗಣಿಸಿದ. ಪ್ರಿಯರೇ, ಕೇಳ್ತಿದ್ದೇನೆ, ಇದು ದೊಡ್ಡ ಸ್ಯಾಕ್ರಿಫೈಸ್ ಅಲ್ಲವೋ? ಕೇಳ್ತಿದ್ದೇನೆ, ಇದು ದೊಡ್ಡ ನಿರ್ಣಯ ಅಲ್ಲವೋ? ಯಾರು ಅವರು? ಬಂದಿ ಆಳುಗಳು. ಆದ್ರೆ ಇವ್ರು ಯಾರು? ಪರಿಪಾಲಿಸುವಂಥವರು. ಯಾರು ಈ ಮೋಶೆ? ಇವತ್ತಲ್ಲ ನಾಳೆ ಪರಿಪಾಲನೆ ಮಾಡಬೇಕಾದವನು. ಇವತ್ತಲ್ಲ ನಾಳೆ ದೇಶ ಪಾಲಿಸುವವನಾಗಿದ್ದ. ದೇಶವನ್ನೇ ಪರಿಪಾಲಿಸುವಂತಹ ಭವಿಷ್ಯವೇ ಅವನ ಕಣ್ಮುಂದೆ ಇರುವಾಗ, ಅಂತಹ ಅದ್ಭುತವಾದ ಭವಿಷ್ಯ ಪಕ್ಕಕ್ಕೆ ತಳ್ಳಿ ಹಾಕಿ ಬಂದಿ ಆಳುಗಳಾಗಿರುವ ಇಸ್ರಾಯೇಲರ ಪಕ್ಷದಲ್ಲಿ ನಿಂತು ಅವರೊಂದಿಗೆ ದೇವರ ಪಕ್ಷದಲ್ಲಿ ನಿಲ್ಲಬೇಕೆಂದು ಆಶಿಸುತ್ತಾನೆ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದಾಗಿದೆ ನೋಡೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ನಂಬಿಕೆಯಿಂದಲೇ ಅರಸನ ಅಪ್ಪಣೆಗೆ ಭಯಪಡದೆ 3 ತಿಂಗಳು ಅವನನ್ನು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ನಂಬಿಕೆಯಿಂದಲೇ ಐಗುಪ್ತ್ಯದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ವಿಷಯವಾದ ನಿಂದೆಯೇ ದೊಡ್ಡ ಭಾಗ್ಯವೆಂದು ಎಣಿಸಿ, ಅಲ್ಪ ಕಾಲ ಪಾಪ ಭೋಗ ಅನುಭವಿಸುವುದಕ್ಕಿಂತಲೂ ದೇವರ ಜನರೊಂದಿಗೆ ಕಷ್ಟ ಅನುಭವಿಸುವುದೇ ಒಳ್ಳೆಯದೆಂದು ಯೋಚಿಸಿ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದಕ್ಕೂ ಒಪ್ಪಿಕೊಳ್ಳಲಿಲ್ಲ. ಏನಂತೆ? ದೊಡ್ಡವನಾದ ಮೇಲೆ. ಇಟ್ ಈಸ್ ವೆರಿ ಕ್ಲಿಯರ್. 40 ವರ್ಷ ವಯಸ್ಸಾದಾಗ ಒಂದು ನಿರ್ಣಯ ತೆಗೆದುಕೊಳ್ತಿದ್ದಾನೆ. ಏನೆಂದರೆ, ಫರೋಹನ ಕುಮಾರ್ತೆಯ ಮಗನಾಗಿ ನಾನು ಕರೆಯಲ್ಪಡುವುದಕ್ಕಿಂತಲೂ, ಅಂದರೆ ಇವತ್ತಲ್ಲ ನಾಳೆ ಫರೋಹನ ಕುಮಾರ್ತೆಯ ಮಗನೇ ದೇಶವನ್ನೇ ಪರಿಪಾಲಿಸುವ ದಿನವು ಬರ್ತಾ ಇರಲಿಕ್ಕಿರುವಾಗ, ಅಲ್ಪ ಕಾಲ ಪಾಪ ಭೋಗಗಳನ್ನು, ಐಗುಪ್ತ ದೇಶದ ಐಶ್ವರ್ಯ ಸಿರಿ ಸಂಪತ್ತನ್ನು ಅನುಭವಿಸುವುದಕ್ಕಿಂತಲೂ ಕ್ರಿಸ್ತನ ವಿಷಯವಾದ ನಿಂದೆಯೇ ದೊಡ್ಡ ಭಾಗ್ಯವೆಂದು ಎಣಿಸಿ, ಅಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತಲೂ ದೇವ ಜನರೊಂದಿಗೆ ಕಷ್ಟ ಅನುಭವಿಸುವುದೇ ಒಳ್ಳೆಯದು. ಯಾರು ಈ ಮೋಶೆ? ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 20ನೇ ವಚನ. ಆ ಸಮಯದಲ್ಲಿ ಮೋಶೆ ಹುಟ್ಟಿದನು. ಯಾವ ಸಮಯದಲ್ಲಿ? 19ನೇ ವಚನ. ಅವರ ಕೂಸುಗಳನ್ನು ಜೀವದಿಂದ ಉಳಿಸಬಾರದೆಂದು ಹೊರಗೆ ಹಾಕಿಸಿ ನಮ್ಮ ಪಿತರರಿಗೆ ಬಾಧೆಪಡಿಸಿದನು. ಗಂಡು ಮಕ್ಕಳನ್ನು ಕೊಲ್ಲುವ ಸಮಯ ಆಗಿತ್ತು. ಅಂದರೆ ಪ್ರಮಾದಕರವಾದ ಕಾಲದಲ್ಲಿ, ಅಂದರೆ ಅಪಾಯಕರವಾದ ಸಮಯದಲ್ಲಿ ಮೋಶೆ ಹುಟ್ಟಿದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಮಗೂ ಒಂದು ಗಂಡು ಮಗು ಹುಟ್ಟಿದೆ, ಅಪಾಯದ ಮಧ್ಯದಲ್ಲಿ. ಒಬ್ಬ ಮಗಳು ಹುಟ್ಟಿದಾಳೆ, ಅಪಾಯದ ಮಧ್ಯದಲ್ಲಿ, ಅನಾರೋಗ್ಯದ ಮಧ್ಯದಲ್ಲಿ, ಆಪತ್ತಿನ ಮಧ್ಯದಲ್ಲಿ, ಆರ್ಥಿಕ ತೊಂದರೆಗಳ ಮಧ್ಯ, ಅವಮಾನಗಳ ಮಧ್ಯ. ಯಶ್, ಈ ದಿನ ಅಂತಹ ಪರಿಸ್ಥಿತಿಗಳು ಇಲ್ಲ ಅಂತೀರಾ? ಆರ್ಥಿಕ ತೊಂದರೆಗಳು ನಿಮ್ಮನ್ನು ಮುಳುಗಿಸಿ ಬಿಡುತ್ತಿರುವಾಗ, ಹಾಸ್ಪಿಟಲ್ನಲ್ಲಿ ಹೆಂಡತಿ ಇವತ್ತಲ್ಲ ನಾಳೆ ಮಗುವಿಗೆ ಜನ್ಮ ಕೊಡ್ಲಿಕ್ಕಿರುವಾಗ ಕನಿಷ್ಠ ಔಷಧಿ ತರಲಿಕ್ಕಾಗದೆ ಒದ್ದಾಡುವವರು ಇಲ್ಲ ಅಂತೀರಾ? ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಹುಟ್ಟಿಲ್ಲ ಅಂತೀರಾ? ಆ ತಾಯಿ ಅನಾರೋಗ್ಯದಿಂದ ಬಹಳ ಒದ್ದಾಡುತ್ತಾ ಇರುವಾಗ, ಅದೇ ಅನಾರೋಗ್ಯ ಸ್ಥಿತಿಯಲ್ಲಿ ಮಗುವನ್ನು ಹೆತ್ತಿದ ಪರಿಸ್ಥಿತಿ ಇಲ್ಲ ಅಂತೀರಾ? ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಅವಮಾನ ಸಮಸ್ಯೆ ಆಗಿರ್ಬೋದು, ಅನೇಕ ಕಷ್ಟಗಳಾಗಿರ್ಬೋದು, ಆಹಾರವಿಲ್ಲದ ಸ್ಥಿತಿ ಆಗಿರ್ಬೋದು. ಅಂಥದರ ಮಧ್ಯದಲ್ಲಿ ಮಕ್ಕಳನ್ನು ಹೆತ್ತವರು ಯಾರಾದರೂ ಇದ್ದೀರಾ? ಹಾಗಾದ್ರೆ ಕೇಳ್ರಿ, ಅಂತಹ ಪರಿಸ್ಥಿತಿಯಲ್ಲಿ ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿರೋದಾದ್ರೆ ಆ ಮಕ್ಕಳನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲಿಕ್ಕಿದ್ದಾರೆ.
ಧೈರ್ಯವಾಗಿರಿ, ಧೈರ್ಯವಾಗಿರಿ. ಕನಿಷ್ಠ ನನ್ನ ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ಆಗ್ತಿಲ್ವಲ್ಲ, ಅಯ್ಯೋ ಹೆತ್ತ ಮಗುವಿಗೆ ಕನಿಷ್ಠ ಹಾಲು ಕುಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಈ ದೌರ್ಭಾಗ್ಯ ಸ್ಥಿತಿಯಲ್ಲಿ, ಈ ದೀನ ಸ್ಥಿತಿಯಲ್ಲಿ, ಈ ದರಿದ್ರತೆಯ ಸ್ಥಿತಿಯಲ್ಲಿ ಯಾಕೆ ದೇವರೇ ನನಗೆ ಮಗನನ್ನು ಕೊಟ್ಟೆ, ಯಾಕೆ ದೇವರೇ ನನಗೆ ಮಗಳನ್ನು ಕೊಟ್ಟೆ? ಕನಿಷ್ಠ ಮಕ್ಕಳ ಅಗತ್ಯತೆ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲವೆಂದು ಯೋಚಿಸಿ ನಿರುತ್ಸಾಹರಾಗಬೇಡಿ, ದುಃಖ ಪಡಬೇಡಿರಿ. ಆಧರಿಸಲು ಗಂಡನಿಲ್ಲದೆ, ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲದೆ, ಒಂದು ಕಡೆ ಚಿಂತೆ, ಇನ್ನೊಂದು ಕಡೆ ದುಃಖ, ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆ, ಒತ್ತಡಗಳ ಮಧ್ಯದಲ್ಲಿಯೇ ಮಕ್ಕಳನ್ನು ಹೆತ್ತಿದ್ದೀರಾ? ಹಾಗಾದರೆ ಚಿಂತಿಸಬೇಡಿ. ಆ ದಿನ ಮೋಶೆಯ ತಾಯಿ ಮೋಶೆಯನ್ನು ಹೆತ್ತ ದಿನಮಾನಗಳು ಅಷ್ಟೇನು ಒಳ್ಳೆಯದಾಗಿರಲಿಲ್ಲ, ಅಪಾಯಕರವಾದ ದಿನಗಳಾಗಿದ್ದವು. ಗಂಡ್ಮಗು ಹುಟ್ಟಿದ್ರೆ ಅವರ ಕಣ್ಮುಂದೆಯೇ ಬದುಕುಳಿಯುತ್ತಾನೆ ಎಂದು ಗ್ಯಾರಂಟಿ ಇಲ್ಲದ ದಿನಗಳಾಗಿದ್ದವು. ಆ ಕಾಲದಲ್ಲಿ ಮೋಶೆ ಜನಿಸಿದ. ಆ ಮಗುವಿನ ವಿಷಯದಲ್ಲಿ ದೇವರು ಉನ್ನತವಾದ ಉದ್ದೇಶಗಳನ್ನು ಹಾಕಿಕೊಂಡಿದ್ರು. ಹಾಗೆಯೇ ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಉನ್ನತವಾದ ಉದ್ದೇಶಗಳನ್ನು ಹಾಕಿಕೊಂಡಿದ್ದಾರೆ. ಧೈರ್ಯವುಳ್ಳವರಾಗಿರಬೇಕೆಂದು ಕೋರುತ್ತೇನೆ. ಮುಂದೆ ಓದುತ್ತೇನೆ ನೋಡಿ. ಆ ಕಾಲದಲ್ಲಿ, ಅಪಾಯಕರವಾದ ಆಪತ್ತಿನ ಕಾಲದಲ್ಲಿ ಮೋಶೆ ಹುಟ್ಟಿದನು. ಅವನು ದಿವ್ಯ ಸುಂದರನಾಗಿದ್ದನು ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಸಾಕಲ್ಪಟ್ಟನು. ಆಮೇಲೆ ಅವನನ್ನು ಹೊರಗೆ ಹಾಕಿದಾಗ ಫರೋಹನ ಮಗಳು ಅವನನ್ನು ಎತ್ತಿಕೊಂಡು ಹೋಗಿ ತನ್ನ ಮಗನಾಗಿ ಸಾಕಿದಳು. ಏನಂತೆ? ಮಗನಾಗಿ ಸಾಕಿದಳು. ಮೋಶೆಯು ಐಗುಪ್ತ ದೇಶದ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ, ಸಕಲ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ, ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಪ್ರವೀಣನಾಗಿ ಸಮರ್ಥನಾದನು. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಈಸ್ ರೆಡಿ ಫಾರ್ ರೂಲಿಂಗ್. ದೇಶವನ್ನು ಪರಿಪಾಲಿಸುವುದಕ್ಕಾಗಿ ಬೇಕಾದ ಸಕಲ ವಿದ್ಯೆಗಳನ್ನು ಕಲಿತಿದ್ದು ಮಾತ್ರವಲ್ಲದೆ ಆ ಎಲ್ಲಾ ವಿದ್ಯೆಗಳಲ್ಲಿ ಅವನು ಪ್ರಾವೀಣ್ಯತೆಯನ್ನು ಹೊಂದಿಕೊಂಡಿದ್ದ. ಬಹಳ ನಿಪುಣನಾಗಿದ್ದ. ಕತ್ತಿ ಬಳಸುವುದರಲ್ಲಾಗಲಿ, ನಾಯಕನಾಗಿ ಮುಂದೆ ನಡೆಸುವುದರ ವಿಷಯದಲ್ಲಾಗಲಿ ಬಹು ಪ್ರಾವೀಣ್ಯತೆ ಉಳ್ಳವನಾಗಿದ್ದ, ನೈಪುಣ್ಯತೆ ಉಳ್ಳವನಾಗಿದ್ದ. ಮೋಶೆಯನ್ನು ನೋಡಿದ ಪ್ರತಿ ಸಾರಿ ಫರೋಹನ ಕುಮಾರ್ತೆ ಬಹಳ ಹಿಗ್ಗಿರುತ್ತಾಳೆ. ನನ್ನ ಹೆತ್ತ ಮಗನಲ್ಲದಿದ್ರೂ ಕೂಡ ಅದಕ್ಕಿಂತಲೂ ಹೆಚ್ಚಾದ ಮಗನಾಗಿದ್ದಾನೆ ಎಂದು ಹಿಗ್ಗಿರುತ್ತಾಳೆ. ಆದರೆ ದಯವಿಟ್ಟು ಗಮನಿಸಿ, ಇವತ್ತಲ್ಲ ನಾಳೆ ಅದ್ಭುತವಾದ ಪರಿಪಾಲನೆ ಮಾಡುವ ಅವಕಾಶ ಕಣ್ಮುಂದೆ ಕಾಣಿಸುತ್ತಿರುವಾಗ ಸಡನ್ ಆಗಿ ಮೋಶೆಯೊಳಗೆ ಮಾರ್ಪಡುವಿಕೆ ಬಂತು. ಯಾವ ಮಾರ್ಪಡುವಿಕೆ? ಯಾವ ಪಾಠಗಳೆಲ್ಲ ಅವನ ತಾಯಿ ಚಿಕ್ಕಂದಿನಲ್ಲಿ ಕಲಿಸಿದಳೋ, ಯಾವ ಆತ್ಮಿಕ ಸತ್ಯಗಳನ್ನೆಲ್ಲ ಅವನ ತಾಯಿ ಕಲಿಸಿಕೊಟ್ಟಿದ್ದಳೋ, ಅವೆಲ್ಲವನ್ನು ದೇವರು ಬಹುಶಃ ಜ್ಞಾಪಕಗೊಳಿಸಿರುತ್ತಾರೆ. ಮೋಶೆ, ನೀನು ಪರಿಪಾಲಿಸಬೇಕಾದದ್ದು ಐಗುಪ್ತ ದೇಶವನ್ನಲ್ಲ, ನೀನು ನಡೆಸಬೇಕಾದದ್ದು ಈ ಬಂದಿಯಾಳುಗಳಾದ ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದೊಳಗಿಂದ ಹೊರಗೆ ತರಬೇಕು ಎಂದು ಹೀಗೆ ದೇವರು ಅವನೊಂದಿಗೆ ಮಾತಾಡಿರಬಹುದು. ಅದೇ ರೀತಿಯಾಗಿ ಅವನು ಹೊರಗೆ ಹೋಗಿ ಅಷ್ಟಕ್ಕೂ ತನ್ನ ಪ್ರಜೆಗಳು ಹೇಗಿದ್ದಾರೆಂದು ನೋಡಲು ಇಚ್ಛಿಸಿ ಪರಿಶೀಲಿಸಿ ಪರಿಶೋಧಿಸುವುದಕ್ಕಾಗಿ ಹೊರಗೆ ಹೋಗುತ್ತಾನೆ. ಆ ರೀತಿ ಹೊರಗೆ ಹೋದಾಗ ಅವರ ನಿಜ ಸ್ಥಿತಿ ಗೊತ್ತಾಗುತ್ತೆ. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಪರಲೋಕ ಸಿಂಹಾಸನವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ದೇವರೇ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ಬೇಡಿಕೊಳ್ತಿದ್ದೇವೆ, ಪಾದ ಹಿಡಿದುಕೊಂಡು ಬೇಡಿಕೊಳ್ತಿದ್ದೇವೆ. ದಯವಿಟ್ಟು ನಮ್ಮ ಹೃದಯದಲ್ಲಿರುವ ಭಯವನ್ನು ತೊಲಗಿಸಿರಿ, ನಮ್ಮ ಜೀವಿತದಲ್ಲಿರುವ ಬಾಧೆಯನ್ನು ತೊಲಗಿಸಿರಿ ದೇವರೇ. ನಮ್ಮನ್ನು ಕಾಡುತ್ತಿರುವ ದುಷ್ಟನಿಂದ ನಮ್ಮನ್ನು ದೂರ ಮಾಡಿರಿ ದೇವರೇ. ನಮ್ಮನ್ನು ಆವರಿಸಿಕೊಂಡಿರುವಂತಹ ಪ್ರತಿ ವಿಧವಾದ ಅಪಾಯದಿಂದ, ಆಪತ್ತಿನಿಂದ ಬಿಡಿಸಿರಿ ದೇವರೇ. ಯಾವುದಕ್ಕೆ ಭಯ ಪಡ್ತಿದ್ದೇವೋ ಅದನ್ನು ನಮ್ಮಿಂದ ದೂರ ಮಾಡಿರಿ ದೇವರೇ. ಯಾವುದು ಮೇಲೆ ಬಂದು ಬೀಳುತ್ತೆ ಅಂದುಕೊಳ್ತಿದ್ದೇವೋ ಅದು ನಮ್ಮ ಜೀವಿತದಲ್ಲಿ ನಮ್ಮ ನೆರಳಿನ ಸಮೀಪಕ್ಕೂ ಬರದಂತೆ ಮಾಡಿರಿ. ಈ ದಿನ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು, ಕಣ್ಣೀರು ಸುರಿಸುತ್ತಿರುವ ಪ್ರತಿಯೊಬ್ಬರನ್ನು ಕನಿಕರಿಸಿರಿ ದೇವರೇ, ಕನಿಕರಿಸಿರಿ.
ಅವರ ಕಣ್ಣೀರನ್ನು ಒರೆಸಿರಿ ದೇವರೇ, ಅವರ ಕಷ್ಟವನ್ನು ತೀರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿಕೊಂಡ ಪ್ರತಿ ಅವಶ್ಯಕತೆಗಳನ್ನು ತೀರಿಸಲ್ಪಟ್ಟಿವೆ ಎಂದು ನಂಬುತ್ತಾ ಸ್ತುತಿಸುತ್ತಾ ಎಲ್ಲ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆಯೇ. ಆಮೇನ್.